ಮಾಜಿ ಮಂತ್ರಿ ರಾಜಣ್ಣ ಈಗ ಹೆಂಗಾಗಿದ್ದಾರೆ ಅಂತ ಕೇಳಿದ್ರೆ ಗಾಯಗೊಂಡ ಹುಲಿ ಅಂತ ಆಗಿದ್ದಾರೆ. ಕೆಎನ್ ರಾಜಣ್ಣ ಈಗ ರಾಜಕೀಯವಾಗಿ ಯಾವ ಹೆಜ್ಜೆ ಇಡ್ತಾರೆ, ಸಹಕಾರಿ ರಂಗದಲ್ಲಿ ಏನು ಮಾಡಲಿದ್ದಾರೆ? ಕ್ಯಾತ್ಸಂದ್ರ ರಾಜಣ್ಣ ಹುಲಿಗೆ ಗಾಯಗೊಂಡರೆ ಗಾಯವನ್ನ ನೆನೆಸಿಕೊಂಡು ಘರ್ಜಿಸ್ತಾ ಇರುತ್ತೆ. ಕೆಎನ್ ರಾಜಣ್ಣ ಈಗ ರಾಜಕೀಯವಾಗಿ ಒಬ್ಬಂಟಿ ಸಹಕಾರಿ ರಂಗದಲ್ಲಿ ಏನು ಮಾಡಲಿದ್ದಾರೆ? ಕ್ಯಾತ್ಸಂದ್ರ ರಾಜಣ್ಣ ಡಿಸಿಎಂ ಡಿಕೆ ಬಣದ ಮೇಲೆ ಸೇಡು ತೀರಿಸಿಕೊಳ್ತಾರ ರಾಜಣ್ಣ. ಸಹಕಾರ ಸಚಿವರೂ ಅಲ್ಲ, ಹಾಸನದ ಉಸ್ತುವಾರಿನೂ ಅಲ್ಲ, ಮೊದಲೇ ಬಂಡಾಯ ಸ್ವಭಾವದ ಮಾಜಿ ಮಂತ್ರಿ ಕೆಎನ್ ರಾಜಣ್ಣ. ಸುಮ್ಮನೆ ಇರುವ ಜಾಯಮಾನದವರಲ್ಲ ಕೆಎನ್ ರಾಜಣ್ಣ. ರಾಜಣ್ಣ ಸುಮ್ಮನೆ ಕೂರೋದಿಲ್ಲ ಎಂದಿರುವಂತಹ ಬಿಕೆ ಹರಿಪ್ರಸಾದ್. ಹಾಗಿದ್ರೆ ಮುಂದೇನು ಮಾಡ್ತಾರೆ ಗಾಯಗೊಂಡ ಹುಲಿ ರಾಜಣ್ಣ? ಪ್ರತೀಕಾರ ತೀರಿಸ್ಕೋತಾರೋ, ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರಾ ಕೆಎನ್ ರಾಜಣ್ಣ ಅನ್ನುವಂಥ ಪ್ರಶ್ನೆಗಳು ಕೂಡ ಮುಂದಿದೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು. ಗಾಯಗೊಂಡ ಹುಲಿ ಅಂತಾದ ಮಾಜಿ ಮಂತ್ರಿ ಕೆಎನ್ ರಾಜಣ್ಣ. ಕೆಎನ್ ರಾಜಣ್ಣ ಈಗ ರಾಜಕೀಯವಾಗಿ ಯಾವ ಹೆಜ್ಜೆ ಇಡುತ್ತಾರೆ ಅನ್ನುವಂತಹದ್ದೇ ಕೌತುಕ. ಸೊ ರಾಜಣ್ಣನನ್ನ ಯಾರು ಮುಗಿಸಿದ್ರು? ರಾಜಣ್ಣನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಯಾರು ಪ್ರಯತ್ನ ಪಟ್ಟಿದ್ರು? ಯಾಕಾಗಿ ರಾಜಣ್ಣನನ್ನ ಈ ಪರಿಸ್ಥಿತಿಗೆ ತಂದ್ರು ಎನ್ನುವಂತಹದ್ದು ರಾಜಣ್ಣರ ಅತ್ಯಂತ ವಿಧಾಯದ ಸ್ಟೇಟ್ಮೆಂಟಲ್ಲೇ ಎಲ್ಲವೂ ಗೊತ್ತಾಗುತ್ತೆ. ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರಗಳು ನಡೆದಿದ್ದಾವೆ. ಒಂದಷ್ಟು ರಾಜಣ್ಣರ ಹಿಂಬಾಲಕರು ಇದು ಮಹಾನಾಯಕರ ಕೆಲಸ, ಈ ಮಹಾನಾಯಕರು ಯಾರು ಅನ್ನೋದು ಬೇಡ, ಮಹಾನಾಯಕರ ಕೆಲಸ ಎನ್ನುವಂಥ ಆರೋಪ. ಮಹಾನಾಯಕರಿಗೆ ರಾಜಣ್ಣನನ್ನ ಮುಗಿಸೋದಕ್ಕೆ ಯಾಕೆ ಅನಿವಾರ್ಯ ಆಯಿತು ಎನ್ನುವಂಥದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋದಾದರೆ, ರಾಜಣ್ಣ ಬಂಡಾಯ ಸ್ವಭಾವದವರು, ಅವರ ರಾಜಕೀಯ ನಡೆಯನ್ನು ಬಲ್ಲವರಿಗೆ ಅದು ಗೊತ್ತೇ ಇದೆ. ಆದರೆ ರಾಜಣ್ಣ ಇತ್ತೀಚೆಗಿನ ಒಂದಷ್ಟು ರಾಜಕೀಯ ಹೇಳಿಕೆಗಳಲ್ಲಿ ಉಲ್ಲೇಖ ಮಾಡ್ತಾ ಇದ್ದಂಥ ವಿಚಾರಗಳು ಮಹಾನಾಯಕರನ್ನು ನಿದ್ದೆಗೆಡಿಸಿತ್ತು ಎನ್ನುವಂತಹದ್ದು. ಒಂದು ಕಡೆ ಹೇಳ್ತಾರೆ ಒಂದು ಸ್ಥಾನ, ಆ ಸ್ಥಾನದ ಹೆಸರು ಹೇಳೋದಿಲ್ಲ, ಆ ಸ್ಥಾನ ತಲೆ ಮೇಲಿನ ಕಿರೀಟ ಅಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಆ ಸ್ಥಾನದಲ್ಲಿ, ಯಾರೂ ತಡೆಯೋದಕ್ಕಾಗೋದಿಲ್ಲ, ಅವರನ್ನ ಯಾರೂ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಡ್ತಾರೆ. ಈ ಪೊಲಿಟಿಕಲ್ ಹೇಳಿಕೆಗಳು ಒಬ್ಬರನ್ನ ಕೆಡಿಸಿತ್ತು, ಅಥವಾ ಅವರನ್ನ ಕೆಣಕಿತ್ತು, ಅಥವಾ ಅವರನ್ನ ಕುಟುಕಿತ್ತು ಎನ್ನುವಂತಹದ್ದು. ಸೊ ಹಂತ ಹಂತವಾಗಿ ರಾಜಣ್ಣ ಸಿದ್ದರಾಮಯ್ಯರನ್ನ ಸಮರ್ಥಿಸಿಕೊಳ್ಳುವ ಭರದಲ್ಲಿ ಸಿದ್ದರಾಮಯ್ಯರ ವಿರೋಧಿಯನ್ನ ಕೆಣಕಿದ್ರು ಎನ್ನುವಂತಹದ್ದೇ ಈ ಒಂದು ವಿಚಾರ ಕಾರಣ. ಸಿದ್ದರಾಮಯ್ಯರನ್ನ ಸಮರ್ಥಿಸಿಕೊಂಡ್ರು, ಕಾರಣ ಅವರು ಪರಮಾಪ್ತ. ಎಸ್, ಕೆಎನ್ ರಾಜಣ್ಣ ರಾಜಕೀಯವಾಗಿ ಮಾತ್ರ ರಾಜ್ಯದಲ್ಲಿ ಸಕ್ರಿಯವಾಗಿಲ್ಲ, ಕೇವಲ ಪೊಲಿಟಿಕಲ್ ಲೀಡರ್ ಆಗಿ ಮಾತ್ರ ಆಕ್ಟಿವ್ ಆಗಿರೋದಲ್ಲ, ಸಹಕಾರಿ ರಂಗದಲ್ಲೂ ತುಂಬಾನೇ ಸಕ್ರಿಯವಾಗಿದ್ದಾರೆ ಕೆಎನ್ ರಾಜಣ್ಣ. ಸಹಕಾರಿ ರಂಗದಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಕೆಎನ್ ರಾಜಣ್ಣ. ಕಳೆದ 25 ವರ್ಷಗಳಿಂದ ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಕೂಡ ಹೌದು ರಾಜಣ್ಣ. ರಾಜ್ಯದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿಯೂ 2 ಬಾರಿ ವರ್ಕ್ ಮಾಡಿದ್ದಾರೆ. ಕಳೆದುಕೊಂಡಿದ್ದನ್ನ ಕಳೆದುಕೊಂಡ ಜಾಗದಲ್ಲೇ ಹುಡುಕ್ತಾರ ರಾಜಣ್ಣ. ರಾಜಕೀಯ ಸಹಕಾರಿ ರಂಗದಲ್ಲಿ ತಮ್ಮ ಅಸ್ತಿತ್ವ ಸಾಬೀತಿಗೆ ಯತ್ನಿಸ್ತಾರೆ ಕೆಎನ್ ರಾಜಣ್ಣ. ರಾಜಕೀಯವಾಗಿ ಮಾತ್ರ ರಾಜ್ಯದಲ್ಲಿ ಸಕ್ರಿಯವಾಗಿಲ್ಲ, ಸಹಕಾರ ಇಲಾಖೆಯಲ್ಲೂ ಕೂಡ ಅವರು ಒಂದು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಇನ್ನು ಕಳೆದುಕೊಂಡ ಜಾಗದಲ್ಲೇ ಹುಡುಕುವಂತಹ ಏಜ್ ಅವರಿಗಿದೆಯಾ ಅಂತ ಕೇಳಿದ್ರೆ ಇಲ್ಲ, ಕಳೆದುಕೊಂಡ ಜಾಗದಲ್ಲೇ ಅವರಿಗೆ ಹುಡುಕುವ ತ್ರಾಣ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಸರಿ, ಮಗ ರಾಜಣ್ಣ ಅವರಿಗೆ MLC, ನಾನು ಕಳೆದುಕೊಂಡ ಸ್ಥಾನವನ್ನು ಅವ್ರಿಗೆ ಕೊಟ್ಟರೆ ಒಂದಷ್ಟು ರಾಜಣ್ಣರ ಮುನಿಸಿಗೆ ಶಮನ ಸಿಗಬಹುದು, ಅವ್ರ ಕೋಪಕ್ಕೆ ಸ್ವಲ್ಪ ಸಮಾಧಾನ ಸಿಗಬಹುದು ಎನ್ನುವಂತಹದ್ದು. ಸೊ ಹಾಗಾಗಿ ರಾಜ್ಯ ಕಾಂಗ್ರೆಸ್ ಕೂಡ ಈ ಚಿಂತನೆಗಳನ್ನು ಮಾಡ್ತಾನೇ ಇದೆ. ಒಂದು ದೊಡ್ಡ ಸಮುದಾಯದ ನಾಯಕನನ್ನು ಮುಟ್ಟಿದ್ದೀವಿ ಎನ್ನುವಂಥ ಪರಿಜ್ಞಾನ ಕಾಂಗ್ರೆಸ್ಸಿಗೂ ಇದೆ. ಒಂದು ಕಾಂಗ್ರೆಸ್ನ ಪಾಲಿಗೆ ನಿರ್ಣಾಯಕ ಸಮುದಾಯವಾಗಿರ್ತಕ್ಕಂತಹ ಈ ಸಮುದಾಯದ ಲೀಡರನ್ನು ಮುಟ್ಟಿದ್ದಕ್ಕೆ ನಾವು ಪ್ರತಿಫಲ ಅನುಭವಿಸಿಯೇ ತೀರ್ತೀವಿ ಅನ್ನುವಂತಹ ಸತ್ಯವೂ ಕೂಡ ಕಾಂಗ್ರೆಸ್ಸಿಗೆ ಗೊತ್ತಿದೆ. ಹೀಗಿದ್ದಾಗ ರಾಜ್ಯ ಕಾಂಗ್ರೆಸ್ ಒಂದು ಮಾರ್ಗವನ್ನು, ಪರ್ಯಾಯ ಮಾರ್ಗವನ್ನು ಹುಡುಕುತ್ತೆ. ಸತೀಶ್ ಜಾರಕಿಹೊಳಿ ಮುನಿಸ್ಕೋಬಹುದು ಎನ್ನುವಂಥ ಪರಿಜ್ಞಾನ ರಾಜ್ಯ ಸರ್ಕಾರಕ್ಕಿಲ್ಲ ಅನ್ಕೊಂಡಿದ್ದೀರಾ? ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್ ಅವರಿಗೂ ಕೂಡ ಒಳಗೊಳಗೆ ಬೇಸರ ಇದೆ ಎನ್ನುವಂತಹದನ್ನು ನೀವು ತಳ್ಳಿ ಹಾಕೋದಕ್ಕೆ ಸಾಧ್ಯನಾ? ಇಂತಹ ಒಂದು ಸಮುದಾಯವನ್ನು ರಾಜಕೀಯವಾಗಿ ಮುಗಿಸ್ಬಿಟ್ರೆ ಕಾಂಗ್ರೆಸ್ಸಿಗೆ ಉಳಿಗಾಲ ಇದೆ ಅಂತ ಅನ್ಕೊಂಡಿದ್ದೀರಾ? 2028ರ ಚುನಾವಣೆಯನ್ನು ಮರೆತಿಲ್ಲ ಕಾಂಗ್ರೆಸ್ಸು. ಎಲ್ಲ ನೆನಪಿನಲ್ಲಿಟ್ಟುಕೊಂಡು ಇದಕ್ಕೊಂದು ಪರ್ಯಾಯ ಮಾರ್ಗ ಕಂಡುಹಿಡಿಯುತ್ತೆ. ಒಂದು ರಾಜಣ್ಣರ ಮಗ ರಾಜೇಂದ್ರರಿಗೆ
ಹೊಸ ಪಟ್ಟ ಕೊಟ್ಟು ಸಮಾಧಾನ ಕೊಡುತ್ತೋ ಅಥವಾ ಬೇರೆ ಬೇರೆ ಮಾರ್ಗಗಳನ್ನು ಪ್ರಯೋಗ ಮಾಡುತ್ತೋ ಗೊತ್ತಿಲ್ಲ. ರಾಜಕೀಯ ವಲಯಗಳಲ್ಲಂತೂ ಚರ್ಚೆಗಳಾಗ್ತಾ ಇದೆ. ಕೇವಲ ರಾಜಕೀಯದಲ್ಲಿ ಮಾತ್ರ ಆ್ಯಕ್ಟಿವ್ ಆಗದೆ ರಾಜಣ್ಣ ಸಹಕಾರಿ ರಂಗದಲ್ಲೂ ಕೂಡ ಬಲು ಆ್ಯಕ್ಟಿವ್ ಆಗಿದ್ದಂತಹ ವ್ಯಕ್ತಿ ಮಾಜಿ ಸಚಿವ KN ರಾಜಣ್ಣ. ಸೊ ಕಳೆದುಕೊಂಡ ಜಾಗದಲ್ಲೇ ತನ್ನ ಏನು ಕಳ್ಕೊಂಡ್ರೋ ಅದನ್ನು ಹುಡುಕುವಂತಹ ಜಾಯಮಾನ ರಾಜಣ್ಣರದ್ದು. ಸೊ ಹಾಗಾಗಿ ಸೆಟೆದು ನಿಲ್ತಾರ ರಾಜಕೀಯದಲ್ಲಿ ರಾಜಣ್ಣ, ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.